ಶಾಸಕರು ಶ್ವೇತಪತ್ರ ಹೊರಡಿಸುವ ಅಗತ್ಯ ಇಲ್ಲ. ಬಿಕೆ ರವಿಕುಮಾರ್. ಬಿಜೆಪಿಯವರು ವಾಸ್ತವತೆ ಅರಿತು ಶಾಸಕರ ವಿರುದ್ಧ ಟೀಕೆ ಮಾಡಲಿ. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ವಿನಿಯೋಗಿಸಿರುವ ಅನುದಾನದ ಬಗ್ಗೆ ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿಯವರು ಶ್ವೇತಪತ್ರ ಹೊರಡಿಸುವ ಅಗತ್ಯ ಇಲ್ಲ ಎಂದು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಬಿಕೆ ರವಿಕುಮಾರ್ ತಿಳಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಬಿಜೆಪಿ ಮುಖಂಡರಾದ ಎಂ ರಾಮಚಂದ್ರಪ್ಪ, ಉಡಿಗಾಲ ಕುಮಾರಸ್ವಾಮಿ ಇತರರು ಪತ್ರಿಕಾಗೋಷ್ಠಿ ಮಾಡಿ ಶಾಸಕರ 3 ವರ್ಷದ ಅಭಿವೃದ್ಧಿ ಶೂನ್ಯ, ಅವರು ಕ್ಷೇತ್ರದ ಅಭಿವೃದ್ಧಿಗೆ 2,000 ಹೆಚ್ಚು ಕೋಟಿ ವಿನಿಯೋಗಿಸಿರುವುದು ಶುದ್ಧ ಸುಳ್ಳು, ಅದರ ಬಗ್ಗೆ ಶ್ವೇತಪತ್ರ ಹೊರಡಿಸಬೇಕು ಎಂದು ಸವಾಲು ಹಾಕಿದ್ದಾರೆ. ಶಾಸಕರು ಶ್ವೇತಪತ್ರ ಹೊರಡಿಸುವ ಅಗತ್ಯ ಇಲ್ಲ ಎಂದರು. ಶಾಸಕರು 2,000 ಕೋಟಿ ರೂಪಾಯಿಗೂ ಹೆಚ್ಚಿನ ಅನುದಾನ ತಂದಿರುವುದು ನಿಜ. ನಿಮಗೆ ಅನುಮಾನ ಇದ್ದರೆ ನೀವು ಬನ್ನಿ, ಶಾಸಕರ ಅಭಿವೃದ್ಧಿ ಕೆಲಸವನ್ನ ನಾವು ತೋರಿಸುತ್ತೇವೆ. ಬಿಜೆಪಿಯವರು ವಾಸ್ತವತೆ ತಿಳಿದುಕೊಳ್ಳದೆ ಸುಮ್ಮನೆ ಶಾಸಕರ ವಿರುದ್ಧ ಆರೋಪ ಮಾಡುವುದು ಆರೋಗ್ಯಕರ ಬೆಳವಣಿಗೆಯಲ್ಲ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಕರ್, ಕನಿಷ್ಠ ವೇತನ ಸಲಹಾ ಸಮಿತಿಯ ಮಾಜಿ ಅಧ್ಯಕ್ಷ ಉಮೇಶ್ ಎಸ್ಪಿಕೆ, ತಮ್ಮಡಹಳ್ಳಿ ಸುಬ್ಬನಾಯಕ, ಗೋವಿಂದ್ ಶೆಟ್ಟಿ, ಎಂ ಶಿವಮೂರ್ತಿ, ನಲ್ಲೂರು ಸೋಮೇಶ್ವರ, ಮಹೇಶ್ ಕುದ್ರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ NKS TV4 ಚಾಮರಾಜನಗರ. ನಿಗಮದ ಅಧ್ಯಕ್ಷರು ಆಗಿದ್ದಂತ ರಾಮಚಂದ್ರ ಅವರು ಇರ್ಬೋದು, ತಾಲೂಕು ಪಂಚಾಯತಿ ಸದಸ್ಯರಾಗಿದ್ದಂತ ಉಡಿಗಾಲ ಕುಮಾರಸ್ವಾಮಿ ಅವರು ಮತ್ತು ಇತರೆ ಅವರ ಸ್ನೇಹಿತರು ಇದೇ ಒಂದು ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಎಲ್ಲ ಪುಟ್ಟ ಕ್ಷೇತ್ರ ಹೇಳಿರ್ತಕ್ಕಂಥ ಅನುದಾನ ಏನು ತಂದಿದ್ದೇನೆ, ಏನು ಅಭಿವೃದ್ಧಿ ಮಾಡಿದ್ದೇನೆ ಅಂತ ಹೇಳಿ ಎಲ್ಲವೂ ಕೂಡ ಸುಳ್ಳು, ಅಭಿವೃದ್ಧಿ ಶೂನ್ಯ, ಶ್ವೇತಪತ್ರವನ್ನು ಪ್ರಕಟಿಸಬೇಕು, ಈ ರೀತಿಯಾಗಿ ಅನೇಕ ಟೀಕೆಗಳನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಒಂದು ಉತ್ತರವನ್ನು ಕೊಡತಕ್ಕಂಥದ್ದು ನಮ್ಮ ಒಂದು ಜವಾಬ್ದಾರಿ ಅಂತ ಭಾವಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಮೂಲಕ ಅವರಿಗೆ ನಾವು ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಅವರು ವಿಶೇಷವಾಗಿ ಏನು 2,000 ಕೋಟಿ ರೂಪಾಯಿಯನ್ನು ನಾನು ತಂದಿದ್ದೇನೆ ಅಂತ ಹೇಳಿದರೆ ಅದಕ್ಕೆ ಶ್ವೇತಪತ್ರವನ್ನ ಹೊರಡಿಸಬೇಕು ಅಂತೇಳಿ ಆರೋಪ ಮಾಡಿದ್ದಾರೆ. ನಾವು ರಾಮಚಂದ್ರ ಅವರಿಗಾಗಲಿ ಅಥವಾ ಕುಮಾರಸ್ವಾಮಿ ಅವರಿಗಾಗಲಿ ಬಿಜೆಪಿ ಪಕ್ಷಕ್ಕಾಗಲಿ ನಾವು ಶ್ವೇತಪತ್ರವನ್ನು ಹೊರಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಮಾಡಿರ್ತಕ್ಕಂಥ ಸಾಧನೆ ಏನಿದೆ, ಅವರು ಪುಟ್ಟ ತಂದಿರ್ತಕ್ಕಂಥ ಅನುದಾನ ಏನಿದೆ, ಆ ಬಗ್ಗೆ ವಿವರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮತದಾರರು. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಏನು 2 ಲಕ್ಷಕ್ಕೂ ಹೆಚ್ಚು ಮತದಾರ ಪ್ರಭುಗಳಿದ್ದಾರೆ, ಅವರಿಗೇನು ಉತ್ತರ ಕೊಡಬೇಕು, ಅವರಿಗೆ ತಲುಪಬೇಕು, ಅವ್ರಿಗೇನು ಉತ್ತರದಾಯಿತ್ವ ಆಗಬೇಕು. ಈ ಬಿಜೆಪಿ ಅವರಿಗೆ ಟೀಕೆ ಮಾಡುವಂಥವರಿಗೆ ನಾವು ಶ್ವೇತಪತ್ರ ಹೊರಡಿಸುವಂಥದ್ದಾಗಲಿ ಉತ್ತರ ಕೊಡತಕ್ಕಂಥದ್ದಾಗಲಿ ಅಗತ್ಯ ಇಲ್ಲ. ಆದರೂ ಹೇಗೆ ನಾವು ಈ ಒಂದು ಗೋಷ್ಠಿಯನ್ನು ಕರೆದಿದ್ದೇವೆ ಅಂತ ಹೇಳಿದ್ರೆ, ಈ ನಮ್ಮ ಪತ್ರಿಕೆಗಳ ಮುಖಾಂತರ ಅವರು ಎಲ್ಲ ಸುಳ್ಳು, ಶೂನ್ಯ, ಅಭಿವೃದ್ಧಿ ಶೂನ್ಯ, ಏನು ಕೆಲಸ ಮಾಡಿಲ್ಲ ಅಂತ ಟೀಕೆ ಮಾಡಿದಾಗ ಅದನ್ನ ಜನ ಓದಂತವರು ಇತರರಿಗೆ ಹೇಳಿದ್ರೆ ಅವೆಲ್ಲವೂ ಮತದಾರರನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನ ಆಗ್ತದೆ. ಹಾಗಾಗಿ ಮತದಾರರನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಮತ್ತು ಸುಳ್ಳು ಆರೋಪಗಳನ್ನ ಮಾಡುವ ಮೂಲಕ ಜನರನ್ನ ದಿಕ್ತಪ್ಪಿಸ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಕ್ಕಂಥದನ್ನ ಇನ್ಮುಂದಾದರೂ ಕೂಡ ನಿಲ್ಲಿಸಬೇಕು ಅನ್ನುವಂಥದ್ದನ್ನ ರಾಮಚಂದ್ರ ಮತ್ತು ಸ್ನೇಹಿತರು ಮತ್ತು ಅವರ ಪಕ್ಷಕ್ಕೆ ಈ ಮೂಲಕ ಈ ಗೋಷ್ಠಿ ಮೂಲಕ ನಾನು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷನಾಗಿ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಏಕೆಂದರೆ 4 ಬಾರಿ ಶಾಸಕರಾಗಿ ಅವರು ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ಪುಟ್ಟ ಕ್ಷೇತ್ರರು ಸಂಸದೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ, ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಇಂಥ ಅನೇಕ ಹುದ್ದೆಗಳಲ್ಲಿ ಅನುಭವವಾಗಿದ್ದು ಕೆಲಸ ಮಾಡಿರ್ತಕ್ಕಂಥವ್ರು ಒಂದು ಸಂವಾದದಲ್ಲಿ, ಗೋಷ್ಠಿನಲ್ಲಿ ಸುಳ್ಳು ಹೇಳಿಕೆಗಳನ್ನ ಕೊಟ್ಟು ನಾನು 2,000 ಕೋಟಿ ತಂದಿದ್ದೇನೆ ಅಂತ ಹೇಳಿ ಹೇಳ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ ರೀತಿಯ ಒಂದು ಅವಶ್ಯಕತೆ, ಅನಿವಾರ್ಯತೆ ಕೂಡ ಪುಟ್ಟ ಕ್ಷೇತ್ರಕ್ಕೆ ಇಲ್ಲ. ಅವರು ವಾಸ್ತವವಾಗಿ ಏನ್ ಕೆಲಸ ಮಾಡಿದ್ದಾರೆ, ಏನು ಅನುದಾನ ತಂದಿದ್ದಾರೆ, ಏನು ಅಭಿವೃದ್ಧಿ ಆಗಿದೆ ಅದನ್ನ ತಮ್ಮ ಮುಂದೆ ಸಂವಾದದಲ್ಲಿ ಇಟ್ಟಿದ್ದಾರೆ ವಿನಃ ಯಾವುದೇ ಸುಳ್ಳು ವಿಚಾರಗಳನ್ನ ಅಥವಾ ಸುಳ್ಳು ಅನುದಾನಗಳನ್ನು ತಂದಿದ್ದೇನೆ ಕೂಡ ತಂದಿದ್ದೇನೆ ಅಂತ ಹೇಳಿ ಭರವಸೆ ಆಗಲಿ ಅಥವಾ ವಿಚಾರಗಳನ್ನಾಗಲಿ ಗೋಷ್ಠಿನಲ್ಲಿ ಇಟ್ಟಿಲ್ಲ. ಅಂತ ಅನಿವಾರ್ಯತೆ ಕೂಡ ಅವ್ರಿಗೆ ಇಲ್ಲ. ಹಾಗಾಗಿ ಈ ರೀತಿಯ ಸುಳ್ಳು ಆರೋಪ ಮಾಡತಕ್ಕಂಥದನ್ನ ಆ ಪತ್ರಿಕಾಗೋಷ್ಠಿಗಳ ಮೂಲಕ ಏನಾದರೂ ಒಂದು ವಿಚಾರಗಳು ಬಂದಾಗ ಟೀಕೆ ಮಾಡತಕ್ಕಂಥ ಒಂದು ಚಟವನ್ನ ಏನು ಬಿಜೆಪಿಯವರು ಬೆಳೆಸ್ಕೊಂಡಿದ್ದಾರೆ, ಆ ಚಟವನ್ನ ಬಿಡಬೇಕು. ನಾವು ಬಿಜೆಪಿಯವರು ರಾಮಚಂದ್ರ ಆಗಲಿ ಇತರರನ್ನಾಗಲಿ ಹೊಗಳಬೇಕು, ನಮ್ಮನ್ನು ಬೆಂತಬೇಕು ಅಂತ ನಾವು ಬಯಸಬೇಕು. ಯಾಕಂದ್ರೆ ಅವರು ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಟೀಕೆ ಮಾಡತಕ್ಕಂಥದ್ದು ಸಹಜ. ಆದರೆ ಆ ಟೀಕೆಗೆ ಆರೋಗ್ಯಕರವಾಗಿರಬೇಕು ಮತ್ತು ವಾಸ್ತವದ ಆಧಾರದ ಮೇಲೆ ಇರಬೇಕು.
ಟೀಕೆಗೆ ಏನೋ ಒಂದು ಟೀಕೆ ಮಾಡಬೇಕು, ಏನೋ ಒಂದು ಘೋಷಣೆ ಮಾಡಬೇಕು ಅಂತ ಹೇಳಿ ಅವರ ರಾಜ್ಯ ಮಟ್ಟದ ನಾಯಕರುಗಳನ್ನ ಮೆಚ್ಚಿಸಬೇಕು, ಈ ರೀತಿಯ ಒಂದು ಹೆಚ್ಚುಗಾರಿಕೆಗೆ ಇನ್ನೊಂದಕ್ಕಾಗಿ ಆರೋಪ ಮಾಡ್ತಕ್ಕಂಥದ್ದನ್ನ ನಿಲ್ಲಿಸಬೇಕು ಅನ್ನುವಂಥ ಮಾತನ್ನ ನಾನು ಮತ್ತೊಮ್ಮೆ ಹೇಳಿ ಬಯಸ್ತೇನೆ. ಮತ್ತೆ ಅವರದೇ ಪಕ್ಷ ನಮ್ಮ ರಾಜ್ಯದಲ್ಲಿ ಕಾರಣಗಳಿತ್ತು. ಹಾಗೆ ಏನು ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಆ ಬಿಜೆಪಿ ಪಕ್ಷ ಏನು ಅನುದಾನ ಕೊಟ್ಟಿತ್ತು, ಈ ಅಭಿವೃದ್ಧಿಗೆ ಏನು ಕೆಲಸ ಮಾಡಿದೆ ಅನ್ನುವಂಥದ್ದನ್ನು ಅವರೇ ಹೇಳಬೇಕು. ತಮಗೂ ಕೂಡ ಗೊತ್ತಿ ಪತ್ರಕರ್ತನಾಗಿ ತಾವು ಗಮನಿಸಿದರೆ ನಮ್ಮ ಈ 2 ಅವಧಿಗಳಲ್ಲಿ ಮೊದಲು ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಮತ್ತು ಈಗ ಇದುವರೆಗೆ ಸಿದ್ದರಾಮಯ್ಯ ಅವರಾಗಿದ್ದಂತಹ 2 ಅವಧಿಯಲ್ಲಿ ಎಷ್ಟು ಅನುದಾನವನ್ನು ನಮ್ಮ ಜಿಲ್ಲೆಗೆ, ಅದರಲ್ಲೂ ವಿಶೇಷವಾಗಿ ಚಾಮರಾಜನಗರದ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನವನ್ನು ಅದು ಬೇರೆ ಬೇರೆ ಇಲಾಖೆಗಳ ಮೂಲಕ ನೀಡಿದ್ದಾರೆ, ಅಭಿವೃದ್ಧಿಗೆ ಏನ್ ಮಾಡ್ತಾ ಇದೆ ಅನ್ನೋದು ತಮಗೆ ಕೂಡ ಗೊತ್ತಿದೆ. ಅಧಿಕಾರದಲ್ಲಿ ಇದ್ದಂತ ಅವಧಿಯಲ್ಲಿ ಚಾಮರಾಜನಗರ ಜಿಲ್ಲೆ ಕರ್ನಾಟಕದ ಭೂಪಟದಲ್ಲಿ ಇತ್ತೋ ಇಲ್ವೋ ಅನ್ನುವಂಥದ್ದೇ ಬಿಜೆಪಿ ಗೊತ್ತಿಲ್ಲ, ಮತ್ತೆ ಹೇಳಿದ್ದಾರೆ ಚಾಮರಾಜನಗರ ನಾವು. ಆದರೆ ಆಗೊಮ್ಮೆ ಈಗೊಮ್ಮೆ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡದೆ ಮಾಡುವಂತದನ್ನು ಕೂಡ ಸಹಿಸಿಕೊಳ್ಳದೆ ಈ ರೀತಿ ಟೀಕೆ ಮಾಡ್ತಕ್ಕಂಥದನ್ನ ಒಂದು ಚಾಳಿಯನ್ನಾಗಿ ಬಿಜೆಪಿಯವರು ಚಾಮರಾಜನಗರದಿಂದ ಹಿಡಿದು ರಾಜ್ಯ ಬೆಂಗಳೂರಿನವರೆಗೂ ಕೂಡ ಅವರು ರೂಢಿಸಿಕೊಂಡಿದ್ದಾರೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಅವರು ಹೇಳಿದ್ದಾರೆ